ಸರ್, ಇವತ್ತು ಹಬ್ಬದ ವಿಚಾರವಾಗಿ ಎಲ್ಲ ಅಧಿಕಾರಿಗಳು ಎಲ್ಲರ ಜೊತೆ ಸಭೆ ಮಾಡಿದ್ದಾರೆ. ಏನ್ ಇನ್ಸ್ಟ್ರಕ್ಷನ್ಸ್ ಇದೆ? ಇವತ್ತು ನಮ್ಮ DCPs, ಜಾಯಿಂಟ್ ಕಮಿಷನರ್ಸ್ ಮತ್ತೆ ACTs ಅವ್ರಿಗೆ ಒಂದು ಎಂಟೈರ್ ಸಿಟಿದು ಒಂದು ನಾವು ಮೀಟಿಂಗ್ ಮಾಡಿಕೊಂಡಿದ್ದೀವಿ. ಈ ಹಬ್ಬ ಸ್ಟಾರ್ಟ್ ಆಗ್ತಾರೆ. ಮತ್ತೆ ಆಲ್ ಆರ್ಡರ್ ಆಫೀಸರ್ಸ್, ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ಮೀಟಿಂಗ್ ಮಾಡಿ ಅವ್ರವ್ರ ಸ್ಕೀಮ್ ಏನೇನು ಅವರು ಮಾಡ್ಕೊಂಡಿದ್ದಾರೆ, ಅವರು ಪ್ರೊಸೆಷನ್ಸ್ ರೂಟು ಮತ್ತು ಎಲ್ಲಿ ಡೈವರ್ಷನ್ಸ್ ಇದೆ ಟ್ರಾಫಿಕ್ ಬಗ್ಗೆ ಅಥವಾ ಎಲ್ಲಿ ಇಮರ್ಷನ್ಸ್ ವ್ಯವಸ್ಥೆ ಆಗ್ತಾ ಇದೆ. ಸೊ ಅದನ್ನು ನಾವು ಪ್ರತಿಯೊಂದು ಆಫೀಸರ್ಸ್ದು ಒಂದು ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ. ಅದಕ್ಕೋಸ್ಕರ ರೂಟಲ್ಲಿ ಏನೇನು ಬದಲಾವಣೆ ಮಾಡ್ಬೋದು, ಅಲ್ಲಿಗೆ ಇನ್ನೂ ಅನುಕೂಲ ಆಗಲಿ ಪ್ರೊಸೆಷನ್ಸ್ ಹೋಗ್ಲಿಕ್ಕೆ ಅಥವಾ ಗಣೇಶ ವಿಸರ್ಜನೆ ಮಾಡಲಿಕ್ಕೆ, ಅದು ಎಲ್ಲ ಡಿಸ್ಕಷನ್ ಆಯಿತು. ಕ್ವೆಶನ್ಸ್ ನಾವು ಮಾಡ್ತೀವಿ. ಸೌಂಡ್ ಸಿಸ್ಟಮ್ ಇರ್ಬೋದು ಮತ್ತೆ DJ ಬಳಕೆ ಬಗ್ಗೆ ಅದು ಕಾನೂನು ಪ್ರಕಾರ ಇದೆ. ಸರ್, ಯಾರಾದ್ರೂ ಬಲವಂತವಾಗಿ ಚಂದ ವಸೂಲಿ ಮಾಡೋರು ಅಂತವ್ರಿಗೆ ಇಲ್ಲಿವರೆಗೆ ನಮ್ಮ ಗಮನಕ್ಕೆ ನಮ್ಮ ಪೊಲೀಸ್ನವರು ಬಂದಿಲ್ಲ. ಬಟ್ ಬಲವಂತವಾಗಿ ಖಂಡಿತ ಯಾರು ಇದು ಮಾಡಬಾರ್ದು. ಯಾಕೆಂದರೆ ಇದು ಹಬ್ಬ ಇದೆ, ಅದರಲ್ಲಿ ಸ್ವೇಚ್ಛೆಯಿಂದ ಯಾರು ಏನು ಮಾಡ್ತಾರೆ ಮಾಡ್ಕೊಳ್ಳಿ. ನಮ್ಮ ಪೊಲೀಸ್ಗೆ ಅಂತ ಯಾವುದು ದೂರು ಬಂದರೆ ನಾವು ಖಂಡಿತ ಪ್ರತಿಷ್ಠಾಪನೆ ವಿಸರ್ಜನೆಗೆ ಇಂತಿಷ್ಟೇ ಸಮಯ ನಿಗದಿ ಅಂತ ಅಥವಾ ದಿನ ನಿಗದಿ ಅಂತ ಏನಾದ್ರು ಮಾಡಿದ್ದಾರೆ? ಯಾವ ಪ್ರತಿ ವರ್ಷ ಏನು ಟೈಮ್ ಇರ್ತದೆ ಆ ಟೈಮ್ ಪ್ರಕಾರ ಮಾಡ್ತಾರೋ. ಮತ್ತು ಕಾನೂನು ಪ್ರಕಾರ ಏನಿದೆ ಅದು